ನಮಸ್ಕಾರ ಸ್ನೇಹಿತರೆ, ನೀವು ನಂಬೋದಿಲ್ಲ, ಕೇವಲ 10 ನಿಮಿಷದಲ್ಲಿ ಈ ವಡೆಗಳು ತಯಾರಾಗಿದೆ. ರುಬ್ಬೋದು ಬೇಡ, ನೆನೆಸೋದು ಬೇಡ, ತುಂಬ ಸುಲಭವಾಗಿ ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇದನ್ನು ನೀವು 5 ನಿಮಿಷದಲ್ಲಿ ಮಾಡ್ಕೊತೀರ ನೋಡಿ. ಇದನ್ನು ನಾನು ಇಡ್ಲಿ ಹಿಟ್ಟಿನಿಂದ ಮಾಡಿರೋವಂಥದ್ದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಕೇವಲ ಒಂದು ಬೌಲಾಗುವಷ್ಟು ಇಡ್ಲಿ ಹಿಟ್ಟಿದ್ರೆ ಸಾಕು. ಉಳಿದಿರುವಂತಹ ಇಡ್ಲಿ ಹಿಟ್ಟಿನಿಂದ ಇವತ್ತು ಗರಿ ಗರಿ ಆದಂತಹ ಇನ್ಸ್ಟೆಂಟಾಗಿ ವಡೆನ ಮಾಡ್ಕೊತಾ ಇದ್ದೀನಿ. ಫಸ್ಟು ನೋಡಿ, ಇಲ್ಲಿ ಒಂದು ಅರ್ಧ ಬೌಲಾಗುವಷ್ಟು ನೀರನ್ನು ತೊಗೋಬೇಕು. ಇಡ್ಲಿ ಹಿಟ್ಟೇನು ಉಳಿದಿರುತ್ತಲ್ವ ಅದನ್ನು ಈಗ ನೀರಿನಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಬಿಸಿ ಬಿಸಿಯಾಗಿರುವಂಥ ನೀರಿನಲ್ಲಿ ಈ ರೀತಿ ಹಾಕಿಬಿಟ್ಟು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಂಜೆ ಹೊತ್ತಲ್ಲಿ ಟೀ ಕಾಫಿ ಜೊತೆಗೆ ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಕೋಬೋದು. ಅಥವಾ ಮಕ್ಕಳಿಗೋಸ್ಕರ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಫಸ್ಟು ಇಲ್ಲಿ ನಾನು ಕಾದಿರುವಂತಹ ನೀರಿಗೆ ಮಿಕ್ಕಿರುವಂತಹ ಇಡ್ಲಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 4 ರಿಂದ 5 ಎಲೆಗಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಅದೇ ಒಂದು ಅರ್ಧ ಕಪ್ ನೀರೇನು ಹಾಕಿದ್ನಲ್ಲ ಅದೇ ಅರ್ಧ ಕಪ್ಪಿಗೆ ನಾನಿಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆನ ತಗೊಂಡಿದ್ದೀನಿ. ಈಗ ಸಣ್ಣ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಸಣ್ಣದಾಗೆ ನಾವು ಕುದಿಸ್ಕೊತ ಹೋಗಬೇಕಾಗತ್ತೆ. ಇದು ಏನಿದೆ ತಿಕ್ಕಾಗ್ತಾ ಹೋಗಬೇಕು, ಗಟ್ಟಿ ಆಗ್ತಾ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಸಣ್ಣದಾಗಿ ಕುದಿಸ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿದ ಮೇಲೆ 1 ಬೌಲ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀವು ಇಲ್ಲಿ ಕಡಲೆ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇವಾಗ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಆರೋದಕ್ಕೆ ಬಿಡಬೇಕು. ತಣ್ಣಗಾದ ತಕ್ಷಣ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಹಾಕ್ತೀವಲ್ವ ಅದೇ ರೀತಿ ನಾವು ಇದನ್ನು ಕೈಯಿಂದನೇ ಚಪಾತಿ ಹಿಟ್ಟಿನ ರೀತಿ ಮಾಡ್ಕೋಬೋದು. ಸ್ವಲ್ಪ ಆರಿದ ತಕ್ಷಣ ನೀವು ಇದನ್ನು ಕಲಸೋಕೆ ಸ್ಟಾರ್ಟ್ ಮಾಡಿ ನೋಡಿ. ನಿಮಗೆ ಕಲಿಸ್ಬೇಕಾದ್ರೆ ಏನಾದರೂ ಕೈಗೆ ಸ್ವಲ್ಪ ಅಂಟಾಗ್ತಾ ಇದೆ ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸವರ್ಕೊಂಡು ಮತ್ತೆ ನೀವು ಕಲಿಸೋದ್ರಿಂದ ತುಂಬ ಸುಲಭವಾಗಿ ಈಸಿಯಾಗಿ ಇದು ಚಪಾತಿ ಹಿಟ್ಟಿನ ಥರ ಆಗುತ್ತೆ ನೋಡಿ. ಇವಾಗ ಈ ರೀತಿ ಮಾಡ್ಕೊಂಡ್ಮೇಲೆ ಒಂದೊಂದೇ ಉಂಡೆಗಳನ್ನು ಮಾಡ್ಕೊತಾ ನಿಮಗೆ ಯಾವ ಶೇಪ್ ಬೇಕನ್ಸುತ್ತೋ ಆ ಶೇಪ್ನಲ್ಲಿ ಮಾಡ್ಕೋಬೋದು. ಬೋಂಡ ಅಥವಾ ಬಜ್ಜಿ ಶೇಪ್ನಲ್ಲಿ ಅಥವಾ ಸಣ್ಣ ವಡೆಗಳು ಅಥವಾ ರೌಂಡ್ ಶೇಪ್ನಲ್ಲಿ ನಿಮಗೆ ಯಾವ ರೀತಿ ಸುಲಭವಾಗಿ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನಾನಿಲ್ಲಿ ವಡೆ ಶೇಪ್ನ ಕೊಡೋದ್ರಿಂದ ನೋಡಿ ಈ ರೀತಿ ತಗೊಂಡಿದ್ದೀನಿ. ಸಣ್ಣ ವಡೆಗಳನ್ನು ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಇಲ್ಲಿ ರೌಂಡ್ ಶೇಪ್ ಮಾಡ್ಕೊಂಡ್ಮೇಲೆ ಮಿಡಿಲ್ನಲ್ಲಿ ಒಂದು ಡಾಟ್ ಹಾಕ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ. ಸಣ್ಣದಾಗಿ ತೂತು ವಡೆ ಹೆಂಗೆ ಮಾಡ್ತೀವಲ್ವ ಸೇಮ್ ಅದೇ ರೀತಿಯೇ ಮಾಡ್ಕೋಬೇಕು ನೋಡಿ. ರೆಡಿಯಾಗಿದೆ. ಇದನ್ನು ನಾವು ಎಲ್ಲವನ್ನು ಮಾಡ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಬಿಟ್ಕೊತ ಹೋಗಬೇಕಾಗತ್ತೆ ನೋಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ರೀತಿ ಮೆಥಡ್ನಲ್ಲೇ ಮಾಡ್ಕೊತ ಹೋಗಿ ಈಸಿಯಾಗಿ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಕೇವಲ 5 ರಿಂದ 10 ನಿಮಿಷದ ಒಳಗಡೆ ಈ ವಡೆ ರೆಡಿಯಾಗುತ್ತೆ. ರುಬ್ಬೋದಿರೋದಿಲ್ಲ, ಯಾವುದೇ ರೀತಿಯಾದಂಥ ಮಿಕ್ಸಿಗೆ ಹಾಕೋದು ಬೇಕಾಗೋದಿಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ಮೇಲೆ ನೋಡಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಎಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಇಷ್ಟಪಡ್ತೀರಾ. ಅಷ್ಟು ಈಸಿಯಾಗಿ ಸುಲಭವಾಗಿ ಈ ವಡೆನ ಮಾಡ್ಕೋಬೋದು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ. ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಉರಿಬೇಕಾಗುತ್ತೆ ನೋಡಿ. ಒಂದು ಸತಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ನೀವು ಉಲ್ಟಾ ಮಾಡ್ಕೋಬೇಕು. ಫ್ಲೇಮ್ನ ಕಮ್ಮಿ ಇಡಿ, ಇಲ್ಲ ಜಾಸ್ತಿ ಇಟ್ಟರೆ ಮೇಲ್ಗಡೆ ಭಾಗ ಅಷ್ಟೇ ಕಲರ್ ಬರುತ್ತೆ, ಬಟ್ ಒಳಗಡೆ ಬೇಯ್ದಿರೋದಿಲ್ಲ. ಸಣ್ಣಗಿಟ್ಟು ಹುರ್ಕೊಳೋದ್ರಿಂದ ಏನಾಗುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ, ಹಾಗೆ ಮೇಲ್ಗಡೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇವಾಗ ವಡೆಗಳು ರೆಡಿಯಾಗಿದ್ದಾವೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.